ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಫ್ರೆಶ್ ತೆಂಗಿನಕಾಯಿ ತುರಿ ಕೋಕೋನಟ್ ಕುಕ್ಕೀಸ್ ಮಾಡ್ತಾ ಇದ್ದೀನಿ. ಬೇಕಾದ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ. ತೆಂಗಿನಕಾಯಿ ತುರಿ 200 ಗ್ರಾಮ್. ಬೇಕಾದರೆ ಒಂದು ಬೌಲ್ ಅಂದರೆ ಒಂದು ಬೌಲ್ ತೆಂಗಿನಕಾಯಿ ತುರಿ ತೊಗೊಂಡಿದೆ, ಒಂದು ಬೌಲ್ ಮೈದಾ, ಒಂದು ಬೌಲ್ ಸಕ್ಕರೆ ಪೌಡ್ರು. ನಾನಿಲ್ಲಿ 200 ಗ್ರಾಮ್ ತೆಂಗಿನಕಾಯಿ ತುರಿ, 200 ಗ್ರಾಮ್ ಮೈದಾ, 200 ಗ್ರಾಮ್ ಪೌಡರ್ ಸಕ್ಕರೆ ತೊಗೊಂಡಿದ್ದೀನಿ, 200 ಗ್ರಾಮ್ ಬಟ್ಟರು, ಇದು 1/4 ಟೀ ಸ್ಪೂನ್ ಏಲಕ್ಕಿ ಪುಡಿ, 1 ಟೀ ಸ್ಪೂನ್ ಮಿಲ್ಕ್ ಪೌಡ್ರ್, ಹಾಲಿನ ಪೌಡ್ರ್. ಮಾಡೋದು ಹೇಗಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಒಂದು ಕುಕ್ಕರಲ್ಲಿ ದಪ್ಪ ತಡದ ಪಾತ್ರೆ ಇಟ್ಕೊಳ್ಳಿ. ಇದಕ್ಕೆ ನಾನು ಉಪ್ಪು ಹಾಕ್ತಾಯಿದ್ದೀನಿ. ಒಂದು ದೊಡ್ಡ ಬೌಲ್ ತಗೊಳ್ಳಿ. ಆ ಬೌಲಲ್ಲಿ ಇದು ಬಟರ್ ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಬಟರ್ ಯಾವಾಗಲೂ ರೂಮ್ ಟೆಂಪ್ರೇಚರಲ್ಲಿ ಇರಬೇಕು, ಫ್ರಿಜ್ಜಲ್ಲಿ ಇರಬಾರ್ದು. ಇದಕ್ಕೆ ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ, ಸಕ್ಕರೆ ಪೌಡರು. ಇದು ಈ ಬಟರ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದು ಸಕ್ಕರೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ಬಟರಲ್ಲಿ. ಇದಕ್ಕೆ ನಾವು ಮೈದಾ ಸ್ವಲ್ಪ ಅಂತ ಹಾಕ್ಕೊಳ್ಳೋಣ. ಈ ಮೈದಕ್ಕೆ ನಾನು ಹಾಲಿನ ಪೌಡರ್ ಹಾಕ್ತಾಯಿದ್ದೀನಿ, ಏಲಕ್ಕಿ ಪುಡಿ, ಇದು ತೆಂಗಿನಕಾಯಿ ತುರಿ ಇದೆಯಲ್ಲ ಅದು ಹಾಕ್ತಾಯಿದ್ದೀನಿ. ಇದು ಅರ್ಧ ಹಾಕ್ಕೊಳ್ಳೋಣ. ಇದು ಎಲ್ಲ ತೆಂಗಿನಕಾಯಿ ಇದು ತುರಿ ಇದೆಯಲ್ಲ ಅದು ಹಾಕ್ತಾಯಿದ್ದೀನಿ. ಇದಕ್ಕೆ ಮೈದಾ, ಕೊನೆಯದಾಗಿ ಇದೆಲ್ಲ ಮೈದಾ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೆಲ್ಲ ಮಿಕ್ಸ್ ಆಗಿದೆ. ಇದು ಜಾಸ್ತಿ ನಾದಬಾರ್ದು, ಇದು ಪ್ರೆಷರು ಹಾಕ್ಕೊಬಾರ್ದು ಜಾಸ್ತಿ. ಇದನ್ನು ನಾವು ಯಾವ ಶೇಪಲ್ಲಾದರೂ ಮಾಡ್ಕೊಬೋದು. ನಾನು ರೌಂಡಾಗಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ರೌಂಡ್ ಶೇಪಾಗಿ ಮಾಡ್ಕೊಳ್ಳೋಣ. ಈ ಪ್ಲೇಟ್ನ ನಾನು ಗ್ರೀಸ್ ಮಾಡ್ಕೊಂಡಿದ್ದೀನಿ. ಇದು ಓವನಲ್ಲಿ ಹೋಗುತ್ತೆ 160 ಡಿಗ್ರೀಸ್ 10 to 15 ಮಿನಿಟ್ಸ್. ಇದು ನಾವು ನಮ್ಮ ಕುಕ್ಕರಲ್ಲಿ ಇಡೋಣ. ನಾವು ಕುಕ್ಕರಲ್ಲಿ ಇಡೋಣ. ತುಂಬ ಬಿಸಿಯಾಗಿದೆ. ಇದು 10 ರಿಂದ 12 ನಿಮಿಷ ಇಡೋಣ. ನೋಡ್ಬೋದು, ಇದು ಕುಕ್ಕರಲ್ಲೂ ರೆಡಿಯಾಗಿದೆ. ಫ್ರೆಶ್ ಕೊಬ್ಬರಿ ಬಿಸ್ಕೆಟು ಓವನಲ್ಲೂ ರೆಡಿಯಾಗಿದೆ. ಬಿಸ್ಕೆಟ್ ಯಾವಾಗಲೂ ಬಿಸಿ ಇದ್ದಾಗ ತೆಗಿಯೋಕ್ಕೆ ಹೋಗ್ಬಾರ್ದು, ಅದು ಸ್ವಲ್ಪ ತಣ್ಣಗಾದ್ಮೇಲೆ ತೆಗಿಬೇಕು. ಪ್ಲೇಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡ್ಬೋದು, ಫ್ರೆಶ್ ಕೋಕೋನಟ್ ಬಿಸ್ಕೆಟ್ಸು ರೆಡಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ನೋಡ್ಬೋದು ಬ್ರೌನ್ ಎಷ್ಟು ಚೆನ್ನಾಗಿ ಬಂದಿದೆ ಹಿಂದೆ. ನೀವು ಮನೇಲಿ ಟ್ರೈ ಮಾಡಿ, ಬಹಳ ಸುಲಭ. ವೀಕ್ಷಿಸಿ ಕನ್ನಡ ರೆಸಿಪೀಸ್. ಥ್ಯಾಂಕ್ಸ್ ಫ್ರೆಂಡ್ಸ್. Bye.